ನೋಡ್ರಿ 4 ಲೀಟರ್ ಕೊಡ್ತಾರ ಸರ್. ದಿವಸ ಇಟ್ಗೆ ಬಿಟ್ಟಿದ್ದು ಅವಾಗ ಇಬ್ಬರು ಕೂಲಿ ಮಾಡ್ತಿದ್ವಿ. ಕೂಲಿ ಮಾಡಿ ಒಂದ್ ತಗಂದ್ವಿ. ಒಂದ್ರಿಂದ ಅದ್ರ ಮತ್ತೊಂದ್ ಸ್ವಲ್ಪ ದುಡ್ಡು ಅಮೌಂಟ್ ಆದ್ರ ಹಾಲಿಂದು ಇದ್ರದ್ದು ಇಟ್ಕಂತ ಬಂದ್ವಿ. ಆಮೇಲೆ ನಾವು ಕೂಲಿ ಮಾಡಿ ದೊಡ್ಡ ಇಟ್ಕಂತ ಬಂದ್ವಿ. ಅದು ಮುಟ್ಟಲ್ಲ, ಸಗಣಿ ಮುಟ್ಟಲ್ಲ. ಅದು ಸಗಣಿ ಮುಟ್ಟಿ ಮಕ ತೊಕಂದ್ರ ಮಕದಾಗ ಒಂದ್ ಹುಳಿ ಎಮ್ಮೆ ಅಂತ ಬರ್ತಾವ ಸರ್. ಗೌಳಿ ಎಮ್ಮೆ, ಮೋಳಿ ಎಮ್ಮೆ ಬರ್ತಾವ ಸರ್. ಅವು ಕೊಡ್ತಾವ. ಆ ಎಮ್ಗಳು ಇಲ್ಲಿ ನಮ್ ಒಂದು 20,000, 15,000, 30,000 ಕಮ್ಮಿ ರೇಟ್ ಕೊಡಿ ಸರ್. ಮಾಡಕ್ ಆಗ್ಲಿಲ್ಲ. ಇಲ್ಲ ಸರ್, ರೇಟ್ ಇದ್ದು ಮಾಡೋದ್ ಆಗ್ಲಿಲ್ಲ. ಸ್ನೇಹಿತರೆ, ಇವೆಲ್ಲ ಎಮ್ಮೆಗಳು ನೋಡ್ತಾ ಇದೀರಲ್ಲ, ಇದು ವಿಜಯನಗರ ಜಿಲ್ಲೆ ಇರ್ತಕ್ಕಂತಹ ಎಮ್ಮೆಗಳ ಸಾಕಾಣಿಕೆ. ಇಲ್ಲಿ ಅಣ್ಣವ್ರು ಏನಿದ್ದಾರೆ ಅವರು ಕರುಗಳಿಂದ ಹಿಡಿದು ಎಮ್ಮೆಗಳಿಂದ ಹಿಡಿದು. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೆಸರು ನಿಮ್ದು? ಬಸವರಾಜಪ್ಪ ಸರ್. ಬಸವರಾಜಣ್ಣ. ಅಂದಾಗೆ ಎಮ್ಮೆ ಸಾಕ್ತಾ ಇದೀರಿ, ಇಷ್ಟೊಂದು ಎಮ್ಮೆಗಳಿದಾವೆ. ಸರ್. ಓ, ಹೈನುಗಾರ ಹಸುಗಳು ಯಾವಿಲ್ಲ, ಬರೀ ಎಮ್ಮೆಗಳೇ ಸಾಕಿದಿರಲ್ಲ? ಎಮ್ಮೆಗಳು ಎಲ್ಲ ಜವಾರಿ ಎಮ್ಮೆಗಳು? ಎಲ್ಲ ಜವಾರಿ. ಇಷ್ಟೊಂದು ಎಮ್ಮೆಗಳು ಹೆಂಗೆ ಒಂದೇ ಸತಿ ಖರೀದಿ ಮಾಡಿದ್ದ ಹೆಂಗೆ? ಇಲ್ಲ ಸರ್, ಒಂದೊಂದೇ ತಗೊಂಡ್ವಿ. ಒಂದೊಂದೇ ತಗೊಂಡು ಅಕ್ಕರು ಇದಾರೆ ನಿಂತಾರೆ? ಸರ್. ಒಂದೊಂದೇ ಎಮ್ಮೆ ಖರೀದಿ ಮಾಡಿ ತಗೊಂಡಿದ್ದಲ್ಲ. ಫಸ್ಟ್ ಎಷ್ಟು ಎಮ್ಮೆಯಿಂದ ಆರಂಭ ಮಾಡಿದ್ರಿ? ಒಂದೇ ಎಮ್ಮೆಯಿಂದ ಆರಂಭ ಮಾಡಿದ್ವಿ. ಒಂದೇ ಎಮ್ಮೆ. ನೀವು ಅಕ್ಕರು ಜೊತೆ ಶೇರ್ ಮಾಡಿದ್ವಿ. ಯಾವ ಜಾತಿ ಎಮ್ಮೆಗಳಿದಾವೆ ಜಾಸ್ತಿ ಇಲ್ಲಿ ಇರೋದು? ಇಲ್ಲಿ ಎಲ್ಲ ಜವಾರಿ ಜಾತಿ ಸರ್. ಜವಾರಿ? ಜವಾರಿ. ಜವಾರಿ ಅಕ್ಕ? ಸರ್. ತುಂಬಾ ಶ್ರಮ ಹಾಕಿದ್ರಿ. ಅಂದ್ರೆ ಎಮ್ಮೆಗಳು ಅಷ್ಟೊಂದು ಸಾಕಾಣಿಕೆ ಮಾಡೋ ಸಂಖ್ಯೆ ತುಂಬಾ ಕಡಿಮೆ ಇತ್ತೀಚಿನ ದಿನಗಳಲ್ಲಿ. ಹಸುಗಳು ಸಾಕ್ಲಿಲ್ಲ ಅಕ್ಕ. ಮೊನ್ನೆ ಏನು ಸೇಲ್ ಮಾಡಿದ್ವಿ ಅಂದ್ರೆ ಎಷ್ಟು ಕೊಟ್ರಿ ಎಮ್ಮೆ? ಒಂದ್ 5 ಕೊಟ್ಟಿವಿ ಸರ್. ದೊಡ್ಡ ಎಮ್ಮೆಗಳ ಕೊಟ್ಬಿಟ್ರಿ? ಸರ್. ಮಾಡಕ್ ಆಗ್ಲಿಲ್ಲ. ಮಾಡೋದಾಗ್ಲಿಲ್ಲ ಸರ್. ನಮ್ಮ ಯಜಮಾನದ ಒಂದ್ ಕಣ್ಣು ಕಾಣಲ್ಲ ಸರ್. ಜಾಲಿಯಾಗ ಹೋದಾಗ ಜಾಲಿ ಒಳಗ್ ಮುಳ್ ಬಡ್ಸ್ಕೊಂಡ ಒಂದ್ ಕಣ್ಣು ಹೋಗ್ಯ ಸರ್. ನಾವು ಆಸ್ಪತ್ರೆಗೆ ಎಲ್ಲ ತೋರ್ಸಿದ್ವಿ. ಅದು ಯಾಕ ಸರಿ ಆಗ್ತಾ ಇಲ್ಲ ಅಂದ್ರ ಹಂಗಾಗಿ ಮತ್ತ ಹೋಗೋದಾಗ್ಲಿಲ್ಲ. ಇದೊಂದ್ ಮಾಡ್ಕೊಂಡಿ ಸಾ. ಇಲ್ಲಿಗೆ ಹೋಗೋದ ಅಲ್ಲಿಗೆ ಹೋಗೋದ ಆಗ್ಲಿಲ್ಲ. ಹೋಗೋದ ಬಿಟ್ಬಿಟ್ಟೆ. ಅಯ್ಯಯ್ಯೋ ಪಾಪ ಅಣ್ಣವ್ರದು ಕಣ್ಣು ಒಂದು ಈ ತರ ಹೋಗಿ ಮೇಯ್ಸ್ಲಿಕ್ಕೆ ಹೋಗಿ ಹೊರಗಡೆ ಕಣ್ಣು ಒಂದ್ ಸ್ವಲ್ಪ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ. ಜೊತೆಗೆ ಇನ್ನೊಂದ್ ಏನು ಅಂತ ಹೇಳಿದ್ರೆ ಪಾಪ ಅವ್ರು ಸ್ವಂತ ಮನೆ ಇಲ್ಲ ಅಂತ ಕೇಳ್ಪಟ್ಟೆ ನಾನು. ಸ್ವಂತ ಮನೆ ಅಲ್ಲ ಸರ್. ಬೇರೆ ಕಡೆ ಹೋಗಿದ್ದಾನ ಸರ್. ಅವ್ರ ಮನೆಯಲ್ಲಿ ಅದ. ಅಯ್ಯೋ, ಈಗ ಅವ್ರು ಬಿಡ ಅಂದ್ರೆ ಬಿಟ್ಟು ಹೋಗ್ಬೇಕು. ಇವನ್ನೆಲ್ಲಾ ಇಷ್ಟೊಂದು ಸಾಕಾಣಿಕೆ ಮಾಡ್ಕೊಂಡು ಪಾಪ ಅಭಿವೃದ್ಧಿ ಹೊಂದೋ ಟೈಮಲ್ಲಿ ಹಿಂಗೆ ಕಷ್ಟಗಳು ಅನುಭವಿಸ್ತಾ ಇರುವಂತದ್ದು ಬೇಸರ ಆಗುತ್ತೆ. ಇದು ಕಟ್ಕೊಂಡ್ರ ಜಾಗ ಸ್ವಂತ ನಮ್ದಲ್ ಸರ್, ಬೇರೆಯವ್ರದ್ದು ರಿಲೇಷನ್ ಬಿಡ್ರಪ್ಪ ಅಂದ್ರೆ ಬಿಟ್ಟು ಬಿಡ್ಬೇಕು. ಬಿಡ್ರಿ ಅಂದ್ರೆ ಬಿಡ್ಬೇಕು. ಬಿಟ್ಟು ನಮ್ದು ಐಸ ಆ ಕಡೆ ಮಾಡ್ಕೊಳ ಚೈತನ್ಯ ಇಲ್ಲ. ಅದೇ ಇದ್ರಲ್ಲೇ ಜೀವನ ಮಾಡ್ಬೇಕು. ಜಮೀನ್ ಇಲ್ಲ, ಏನಿಲ್ಲ. ಇದೇ ಹೈನುಗಾರಿಕೆಯಲ್ಲಿ ಮಾಡ್ಬೇಕು. ಎಮ್ಮೆ ಜಾಸ್ತಿ ಹಾಲು ಕೊಡಲ್ಲ ಹಸುಗಳು ತರ? ಇಲ್ಲ ಸರ್, ಕೊಡಲ್ಲ. 1.5 1 ಲೀಟರ್. ಅಕ್ಕ, ಈ ಮಾರ್ಕೆಟ್ ಅಲ್ಲಿ ಹೋದಾಗ 5 ಲೀಟರ್ 10 ಲೀಟರ್ ಅಂತಾರೆ, ಅದಕ್ಕೆ ಕೇಳಿದೆ ನಾನು. ಇಲ್ಲ ಸರ್, ಅಷ್ಟ ಆಗಲ್ಲ. ಅದ 5 ಲೀಟರ್ 10 ಲೀಟರ್ ಅಂದ್ರೆ ಇದು ಗೌಳಿ ಎಮ್ಮೆ ಅಂತ ಬರ್ತಾವ ಸರ್. ಗೌಳಿ ಎಮ್ಮೆ, ಮೋಳಿ ಎಮ್ಮೆ ಬರ್ತಾವ ಸರ್. ಅವು ಕೊಡ್ತಾವ. ಆ ಎಮ್ಮೆಗಳು ಇಲ್ಲಿ ನಮ್ ನೆಲಕ್ಕ ತಡೆಯೋದಲ್ಲ ಸರ್. ತಡೆಯಲ್ಲ. ಜವಾರಿ ಎಮ್ಮೆಗಳೇನೆ. ಜವಾರಿ ಎಮ್ಮೆ ಆದ್ರೆ ಇವು ತಡಿತಾವೆ. ಅಣ್ಣ, ಎಮ್ಮೆ ಈಗ ಹಾಲಿಗೆ ಹೊರಗಡೆಯಿಂದ ಬರ್ತಾರೆ ತಗೊಂಡು ಹೋಗಕ್ಕೆ? ಸರ್, ತಗೊಂಡ್ ಹೋಗಕ್ ಇಲ್ಲಿಗೆ ಬರ್ತಾರೆ. ಕ್ಯಾನರ್ ತಗೊಂಡ್ ಹೋಗ್ತಾರೆ. ನೀವೇನ್ ಡೈರಿ ಗಿರಿಗೆ? ಡೈರಿ ಇಲ್ಲ ಸರ್. ಡೈರಿ ಹಾಕಲ್ಲ? ಇಲ್ಲ ಸರ್, ಡೈರಿ ಆಗಿಲ್ಲ. ಇನ್ಮೇಲೆ ಆಗ್ತೈತೆ ಅಂತ ಹೇಳ್ಯಾರ. ಯಾವ ಊರಲ್ಲಿ ಆಗುದ ಡೈರಿ? ಆದ್ರೆ ಈ ಕಡೆ ಇಲ್ಲಿ ದುಗತ್ತಿ. ಆಮೇಲೆ ಈ ಕಡೆಗೆ ಗುತ್ತೂರ್ನಾಗ ಐತಿ ಸರ್. ಗುತ್ತೂರಾಗೆ. ಇದು ಹರಿಹರ ಗುತ್ತೂರು? ಹರಿಹರ. ನಿಮ್ಗೆ ದಾವಣಗೆರೆನೂ ಹತ್ರ ಆಗುತ್ತೆ, ಈ ಕಡೆ ಹರಪನಹಳ್ಳಿ ರಸ್ತೆ ಹತ್ರ. ಇಲ್ಲಿ ಕೆಂಚನಹಳ್ಳಿಯಾಗ ಒಂದ್ ಐತಿ ಸರ್ ಡೈರಿ. ಕೆಂಚನಹಳ್ಳಿಲ್ಲ? ಫ್ಯಾಟ್ ಚೆನ್ನಾಗ್ ಸಿಗುತ್ತಲ್ಲಕ್ಕ ಹಾಲಿಂದ ಎಲ್ಲ? ಸರ್, ಫ್ಯಾಟ್ ಸಿಗ್ತದೆ ಸರ್. ಫ್ಯಾಟ್ ಎಲ್ಲ ಚೆನ್ನಾಗ್ ಸಿಗುತ್ತೆ. ಬಂಧುಗಳು, ಏನಿಲ್ಲ, ಹೈನುಗಾರಿಕೆ ಮಾಡ್ಬೇಕು ಅಂತ ಇದ್ರೆ ಪಾಪ ಸ್ವಂತ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ, ಮಾಡೋ ಉತ್ಸಾಹ. ಅಣ್ಣರಿಗೆ ಕಣ್ಣು ಕೂಡ ಈ ತರ ತೊಂದ್ರೆ. ಈ ನಿಟ್ಟಿನಲ್ಲಿ ಅವರು ಇದ್ದಂತ ದೊಡ್ಡ ಜಾತಿ ಎಮ್ಮೆಗಳನ್ನು ಕೂಡ ಪಾಪ ಸೇಲಿಗೆ ಮಾಡಿದ್ದಾರೆ. ಹೆಂಗೋದ್ವು ಅಕ್ಕ ಎಮ್ಮೆಗಳು? ಹೆಂಗೆ ಒಂದು 20,000, 15,000, 30,000. ಹೌದಾ? ಕಮ್ಮಿ ರೇಟ್ ಕೊಡಿ ಸರ್. ಮಾಡಕ್ ಆಗ್ಲಿಲ್ಲ. ಇಲ್ಲ ಸರ್, ರೇಟ್ ಇದ್ದು ಮಾಡೋದ್ ಆಗ್ಲಿಲ್ಲ. ಕಮ್ಮಿ ರೇಟ್ಗೆ ಸುಮ್ಮನೆ ಕೊಟ್ಬಿಟ್ಟೆ. ತಗೊಂಡ್ ಹೋಗೋದ್ ಜಾಸ್ತಿ ರೇಟ್ ಹೇಳಿದ್ರೆ ಒಯ್ಯಕೊಳ್ರಿ. ಇವ್ರು ನೋಡಿದ್ರೆ ಕಣ್ಣು ಸರಿ ಇಲ್ಲ. ಮನ್ಯಾಗ ನನಗ ಆಕತಿ. ಈಗ ನಾನು ಮಾಡಕ್ ಆಗಲ್ಲ. ಹಂಗಾಗಿ ಬಂದ್ ರೇಟಿಗೆ ಸುಮ್ನ ಮಾರಿದೀವಿ. ಅಂತ ಒಳ್ಳೆ ಎಮ್ಮೆಗಳು ಅಷ್ಟೊಂದು ಕಡಿಮೆ ರೇಟಿಗೆ ಇದೇ ನೋಡ್ರಿ ರೈತರು ಆಗೋದು ಅನ್ಯಾಯ. ಒಳ್ಳೆ ದೊಡ್ಡ ಎಮ್ಮಿನ ಕೊಟ್ಟೆ. ಈ ಸೈಜ್ ಎಮ್ಮಿನ ಕೊಟ್ಟ ಎಲ್ಲ. ಈ ಸೈಜ್ ಅಂತ ಎಬ್ಬರ್ಸ್ರಿ ಅಣ್ಣ, ಚಂದ ಐತಿ ನೋಡಿ.
ಅಲ್ಲಕ್ಕ ಹೊರಗಡೆ ಮಾರ್ಕೆಟ್ ನಲ್ಲಿ 70,000 80,000 ಅಂತಾರಕ್ಕ ರೇಟು. ರೈತರಿಗೆ ಕೊಡೋ ಸಂದರ್ಭದಲ್ಲಿ ಹಿಂಗ ಅನ್ಯಾಯ ಆಗುತ್ತೆ ಅಂದ್ರೆ ಬಾರಿ ಬೇಜಾರು. ಚೆನ್ನಾಗಿದೆ ಎಮ್ಮೆಗಳು ಮಾತ್ರ ಜರಿಯಂಗಿಲ್ಲ. ಮತ್ತಿನ್ನೇನ್ ಕೊಡಂಗಿಲ್ಲ ಎಮ್ಮೆಗಳು ಹಿಂಗೆ ಅಲ್ಲ ಹಿಂಗ ಜೀವನಕ್ಕಿಲ್ಲ. ಇದ್ರಲ್ಲೇ ಮಕ್ಕಳು ಮರಿ ಬಡವರು ಎಲ್ಲಾ ಇದ್ರಲ್ಲೇ ಮಾಡ್ಬೇಕು ಸರ್. ಇದ್ರಲ್ಲಿ ಮಾಡ್ಬೇಕು. ಮತ್ತೆ ಈ ಒಂದ್ 6 ತಿಂಗಳು ಹಿಂಡ್ತಾವ. 6 ತಿಂಗಳು ಆದ್ಮೇಲೆ ಮತ್ ಕಟ್ಟಿಗೆ ಅಂತಾವ. ಮತ್ತ ಅಲ್ಲರ ಕಡೆಯಿಂದ ಸಾಲ ಮಾಡ್ತಾವಿ. ಮತ್ತ ಅದನ್ನ ಈ ನೆಕ್ಸ್ಟ್ ಹಾಲಾಗ್ತಾವಲ್ಲ ಅವಾಗ ಆ ಸಾಲ ತೀರ್ಸಿ ಅಂತ ಹೋಗ್ತಾವಿ. ಹಿಂಗೆ ನೋಡ್ರಿ ರೈತರು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಅಂತ ನೀವೇನ್ ಕೇಳ್ತೀವಿ. ಈಗ ಯಾಕಂದ್ರೆ ನಮ್ ಕೆಲ್ಸಕ್ ಕರ್ಕೊಂಡಲ್ಲ ಸಾ, ವಯಸ್ಸಾಗೈತಿ, ಯಾರು ಕರ್ಕೊಂಡಲ್ಲ ನಮಗೆ. ನೀನ್ ಒಂದಿನ ಮಾಡಿ ಏನ್ರ ಸತ್ತು ಹೋದ್ರ ನಾವೆಲ್ಲಿದ್ದ ಪರಿಹಾರ ಕೊಡ ನಿನಗೆ. ಬೇಡ ಬಿಡಿ ಆ ಮಾತು ಹೇಳಕ್ ಹೋಗ್ಬಿಡಿ ಅಂತಾರ ಸ ಅಲ್ಲಿ ಅಂತಾರ ಅಲ್ಲ. ಅಂತಾರ ರೈತರ ಸಂಕಷ್ಟಗಳ್ರಿ ಇವೆಲ್ಲ. ನಾವು ಹೊರಗಡೆ ನೋಡ್ತೀವಿ. ಹೆಣ್ಗರು ಇದಾವೇನಣ್ಣ? ಸ ಅದ ಸ. ಹೆಣ್ಗರು ಏನ್ ಕೊಡೋವ್ ಯಾವ ಇಲ್ಲಲ್ಲ? ಇಲ್ಲ ಸ, ಕೊಡೋವ್ ಯಾವಿಲ್ಲ. ಬಂಧುಗಳೇ, ಇದು ವಿಡಿಯೋ ನಾನು ಕುರುಬ್ರಹಳ್ಳಿ ಅಂತ ಹೇಳಿ ವಿಜಯನಗರ ಜಿಲ್ಲೆ ದುರ್ಗಾವತಿ ಇಲ್ಲ ಹತ್ರ ಬರುತ್ತೆ. ನೀವು ನೋಡಿದಿರಲ್ಲ, ದುರ್ಗಾವತಿ ಕುರಿ ಮಾರ್ಕೆಟ್ ಫೇಮಸ್. ಆ ಕಡೆ ಸಮೀಪದಲ್ಲಿ ಇರ್ತಕ್ಕಂಥದ್ದು ಇವೆಲ್ಲ. ಅಣ್ಣವರು ಅವ್ರ ಮಾತಾಡ್ಸೋಣ ಅಂತ ಬಂದಾಗ ಒಳ್ಳೆ ಎಮ್ಮೆ ಇದೆ, ಜಾತಿ ಇದಾವೆ, ಕರುಗಳಿದಾವೆ. ಪಾಪ ಕಡಿಮೆ ರೇಟ್ ಕೊಟ್ಟಿದ್ದಾರೆ. ಒಂದು 15,000 20,000 ಈ ತರ ಹಿಂಗ್ ಕೊಟ್ಕೊಂತ ಹೋಗಿರೋಂಥವ್ರು. ಅದಕ್ಕೆ ಕಷ್ಟ, ಬೇಸರ ಇವೆಲ್ಲ ಅನ್ಸ್ಕೊಂಡ್ರೆ. ಹೊರಗಡೆನೆ ಹೆಚ್ಚು ಮೇಯ್ಸೋದಣ್ಣ? ಇಲ್ಲಿ ಫುಡ್ ಗಿಡ್ ಹಾಕ್ತಿರಿ? ಫುಡ್ ಏನ್ ಹಾಕಲ್ ಸರ್. ಹೊರಗಡೆ ಮೇಯ್ಸ್ಕೊಂಡ್ ಬರ್ಬೇಕು. ಹ್ಞೂ ಸರ್. ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ಬೇಕು. 11 ಗಂಟೆಗೆ ಬಿಡ್ತಾವ ಸರ್. 11 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಮಟನ್ ಇರ್ತವೆ. 6 ಗಂಟೆ ಮಟ ಮೇಸ್ಕೊಂಡ್ ಬರ್ತವೆ. ಮಕ್ಕಳು ಯಾರು ನೋಡ್ಕೊಂಡವ್ರಿಲ್ಲ? ಇಲ್ಲ ಸರ್, ಮಕ್ಕಳು ನೋಡ್ಕೊನಾರಿಲ್ಲ. ಮಕ್ಕಳು ಅದರ್ಸ ಇದ್ರು ಬೇಡ ಬಿಡಿ, ಬೇಡ. ಅವ್ರದ್ದು ಹೇಳಂಗಿಲ್ಲ ಸರ್, ಅವ್ರದ್ದು ಹೇಳಂಗಿಲ್ಲ, ಮಾತಾಡಂಗಿಲ್ಲ ಬಿಡಿ, ಬೇಡ. ಏನ್ ಮಾಡ್ತೀರಿ? ಏನಪ್ಪ ಹಿಂಗೆ ಕಣಪ್ಪ. ತಂದೆ ತಾಯಿ ಅವ್ರು ಮಾಡ್ಕೊಂಡು ಉಳಿಸ್ಕೊಳ್ಳೋದು ಭಾರಿ ಕಷ್ಟ. ಜಾಸ್ತಿ ಇದ್ದು ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆಲ್ಲ. ಈಗಿನ ರೀಲ್ಸ್ ಅದು ಮುಟ್ಟಲ್ಲ, ಸಗಣಿ ಮುಟ್ಟಲ್ಲ. ಅದು ಸಗಣಿ ಮುಟ್ಟಿ ಮಕ ತೊಕಂದ್ರ ಮಕದಾಗ ಒಂದ್ ಇದಾಕ ಕಳೆ, ಅದು ಕಳೆ. ಅದು ನಿಜ, ಲಕ್ಷ್ಮಿ ಕಳೆ ಅಂತ. ಸಗಣಿ ಇದು ಇದ್ದಂಗ ಸಾ ಅದು. ಅಣ್ಣ, ಇದ್ರ ಬೆಲೆ ತುಂಬಾ ಜನಕ್ಕೆ ಗೊತ್ತಿಲ್ಲಣ್ಣ. ಯಾಕಂದ್ರೆ ನಾನ್ ನಿಮ್ಗೆ ಯಾಕೆ ಇದ್ರ ವ್ಯಾಲ್ಯೂ ಗೊತ್ತು ನನಗೆ. ಹೈನುಗಾರಿಕೆ ಬೆಲೆ ಏನದು ಮಾಡ್ಬೇಕು. ಆಮೇಲೆ ನಿಮ್ಮಂತರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಬಿಟ್ರೆ ಒಂದು ಸಾಕಾರವಾಗಿ ಎಷ್ಟು ಚೆನ್ನಾಗ್ ಮಾಡ್ಬೋದು ಅಂದ್ರೆ ಹೇಳ್ತಾ ಇರೋದು. ಎಷ್ಟು ವರ್ಷದಿಂದ ಇವೆಲ್ಲ ನಿಮ್ದು ನಡೀತಾರೆ? ಸುಮಾರಲ್ಲ ಒಂದು 15-20 ವರ್ಷ ಆಯ್ತಕ್ಕ. 15-20 ವರ್ಷದಿಂದಾನೆ. 15-20 ವರ್ಷದ ಇದು ಹೈನುಗಾರಿಕೆ ಸೇವೆ ಬಂಧುಗಳೇ. ಇದು ಅಂದ್ರೆ ಕಷ್ಟ ಪಟ್ಕೊಂತ ಬಂದಿದ್ದಾರೆ. ಹೌದಾ? ಲೋನು ಕೂಡ ಸಿಕ್ಕಿಲ್ಲ? ಇಲ್ಲ ಸರ್, ಏನು ಸಿಕ್ಕಲ್ಲ ಸರ್. ಇಟ್ಕೆ ಬಟ್ಟೆ ಜಾಸ್ತಿ ಈ ಕಡೆ ಇದ್ದು ಸಹ. ಇಟ್ಕೆ ಬಟ್ಟೆ ಇದ್ದು ಅವಾಗ ಇಬ್ಬರು ಕೂಲಿ ಮಾಡ್ತಿದ್ವಿ. ಕೂಲಿ ಮಾಡಿ ಒಂದ್ ತಗಂದ್ವಿ. ಒಂದ್ರಿಂದ ಅದ್ರ ಮತ್ತೊಂದ್ ಸ್ವಲ್ಪ ದುಡ್ಡು ಅಮೌಂಟ್ ಆದ್ರ ಹಾಲಿಂದು ಇದ್ರದ್ದು ಇಟ್ಕಂತ ಬಂದ್ವಿ. ಆಮೇಲೆ ನಾವು ಕೂಲಿ ಮಾಡಿ ದೊಡ್ಡ ಇಟ್ಕಂತ ಬಂದ್ವಿ. ಅದನ್ನ ವಸ್ತಿನ ಬೇರೆ ಎಮ್ಮಿ ಜೊತೆಗ್ ಬಿಟ್ವಿ ಮೇಸಾಕ. ಆದ್ರ ಹಾಲಿನ ಲಾಭ ಉಳಿತು. ಕೂಲಿ ಅಂತ ಹೊಡಿತಿದ್ವಿ. ಅವ್ರಿಗೆ ತಿಂಗಳಿಗೆ ಒಂದು 100 ರೂಪಾಯಿ ಕೊಡೋದ ಹೊಡೆಯೋದ. ಆಮೇಲೆ ಆದ್ರ ಹಾಲಿನ ರೊಕ್ಕನ ತೆಗ್ದಿಟ್ವಿ. ಆಮೇಲೆ ನಮ್ ಕೂಲಿ ರೊಕ್ಕನ ಒಬ್ರು ತೆಗ್ದಿಟ್ವಿ. ಮತ್ತೊಂದ್ ತಗಂದ್ವಿ. ಪಾಪ ಹಿಂಗೆ ಮಾಡ್ಕೊಂತ ಬಂದ್ವಿ ಸರ್. ಹಂಗ್ ಮಾಡಿ ಒಂದ್ 5 ಎಮ್ಮಿ ಮಾಡಿದ್ವಿ ಸರ್. 5 ಎಮ್ಮಿದ್ದ ಮತ್ತ ಅವ್ ಕರ ಮಾರ್ಲಿಲ್ಲ, ಎಮ್ಮಿನೂ ಮಾರ್ಲಿಲ್ಲ. ಒಂದ್ ಸ್ವಲ್ಪ ಜನಸಂಖ್ಯೆ ಹೆಚ್ಚಿಗೆ ಆಗ್ಲಿ ಅಂದ್, ಕಷ್ಟ ಆದ್ರೊಟ್ಟಕ್ಕೆ ಜನಸಂಖ್ಯೆ ಮಾಡೋಣ ಅಂತಂದು, ಅದು ಜಾಸ್ತಿ ಆಗ್ಲಿ ಅಂತಂದು ವಯಸ್ಸಾದವು ಮುದುಕಿ ಪದಕಗಳೆಲ್ಲ ಇಟ್ಕೊಂಡ್ಬಿಟ್ವಿ. ಅವು ಕರ ಹಾಕಿದ್ವಿ. ಆ ಕರಿನಿದ್ದ ಇಷ್ಟ ಆಗ್ಯಾವ ನೋಡಿ ಸರ್. ಇಲ್ಲಿ ನಿಮ್ಮಿದ್ರಾಗ ಜಾಸ್ತಿ ಹಾಲು ಕೊಡೋದು ಯಾವ್ದೈತೆ ಅಣ್ಣ? ಎಮ್ಮೆ ಇದ್ರಾಗ ಜಾಸ್ತಿ ಹಾಲು ಕೊಡೋದು ಇದು ಸರ್. ಇದೆ ಅಲ್ಲ? ಇದು ಎಷ್ಟಾಗ್ಬೋದು ಅಕ್ಕ ಕೊಟ್ರೆ? ಎಮ್ಮೆ ಇಳಿದ ಒಂದು ಮಲಿ ಬಿಟ್ಟು 4 ಚಂಬಿ ಹಂಗಾರ ನೋಡ್ರಿ 4 ಲೀಟರ್ ಕೊಡ್ತಾರ ಸರ್. ಎಷ್ಟಾರ ಮುಸ್ರಿ ಇಡ್ರಿ ಸರ್, ಅಷ್ಟ ಹಾಲು ಹಿಂಸತ್ತಲ್ಲ. ಮುಸ್ರಿ ಹಾಕ್ಬೇಕು ಸರ್. ಮುಸ್ರಿ ಬೇಕು. ನನ್ಗೆ ಬೇಜಾರಾಗಿದೆ ಏನ್ ಗೊತ್ತೇನಕ್ಕ, ಅಷ್ಟೊಂದ್ ಕಡಿಮೆ ರೇಟಿಗೆ ಕೊಟ್ಬಿಟ್ರಲ್ಲ ನೀವು. ಇದೇ ಮಾಡ್ಲಿದ್ದು ನೋಡ್ ಸರ್. ಎಲ್ಲ ಇದೇ ಮಾಡ್ಲಿ ನಾವ್ ಸಂತೆಗೆ ಎಮ್ಮೆ ಕೇಳಂಗಿಲ್ಲ. ಹೌದು, ಹತ್ರ ಹೋಗತ್ತೆ. ನಿಮ್ಗೆ ಪಾಪ ಏನ್ ಮಾಡ್ತೀರಿ ಬಿಡ್ರಿ, ಏನು ಮಾತಾಡಂಗಿಲ್ಲ. ಇದೇ ಮಾಡ್ಲಿ ನಾವು. ಮತ್ತೆ ಒಳ್ಳೆ ಹಾಲು ಹಿಂಡ ಅಂತ ಈಗ ಅವ್ರ ಮನೇಲಿ ಹೋಗಿ 4 ಲೀಟರ್ ಹಾಲು ಹಿಂಡ್ತಾ ಇದಾರ. ಅಯ್ಯೋ, ಇಲ್ಲೇ ಊರಾಗ ಒಂದ್ ಕೊಟ್ವಿ. 4 ಲೀಟರ್ ಹಾಲು ಹಿಂಡ್ತಾರ. ಬಿಡು ಹೋಗ್ಲತ್ತ. ನಿಮ್ ಕಡೆಯಿಂದ ಒಂದ್ ನೆನ್ಪ್ ಮಾಡ್ತಾರಲ್ಲ ಅಕ್ಕ. ಟೈಮ್ ಇದು ಸರಿ ಹೋಗ್ತದೆ, ಒಳ್ಳೇದಾಕತ್ತೆ. ಏನ್ ಮಾಡ್ತೀರಿ? ನಾನು ಈ ವಿಡಿಯೋ ಮುಖಾಂತರ ಅಕಸ್ಮಾತ್ ಈ ಪಂಚಾಯತಿ ವ್ಯಾಪ್ತಿಯವರು ಏನೇ ನೋಡ್ತಾ ಇದ್ರು, ಇಂಥವ್ರಿಗೆ ದಯವಿಟ್ಟು
ಭೇಟಿ ಕೊಟ್ಟು ಲೋನ್ಗಳಿದ್ರೆ ಏನೇ ಇದ್ರು ಮಾಡಿಸ್ಕೊಡ್ರಿ, ಕಷ್ಟ ಪಡುವಂತ ಜೀವಗಳಿವೆಲ್ಲ. ನಮಗೆ ಆಗಿಲ್ಲ ನೋಡ್ರಿ. ಒಂದು ಲೋನ್ ಆಗಿಲ್ಲ ಅಂದ್ರೆ ಏನ್ರಿ ಹಿಂಗೆ ಆದ್ರೆ ಕಷ್ಟ ಪಾಪ. ಅಂದ್ರೆ ತಿರ್ಗಾಡೋರು ಬೇಕು, ಸಹ ತಿರ್ಗಾಡೋರ್ ಬೇಕು. ಆಮೇಲೆ ಅದ್ರ ನಾವು ಓದು ಬರ ಕಲ್ತಿಲ್ಲ, ಇಬ್ಬರು ಗಂಡನ ಓದಿಲ್ಲ, ಹೆಂಡತಿನೂ ಓದಿಲ್ಲ. ಆಮೇಲೆ ಅಲ್ಲಿ ಹೋಗಿ ಯಾರನ್ನಾರ ಕೇಳ್ಬೇಕಂದ್ರ ಅವ್ರ ಮಕ ನೋಡ್ಕೊಂತ ನಿಲ್ಬೇಕು. ಎದಕ್ ಬಂದಿಯಪ್ಪ ಅಂದ್ರೆ ಇಂತ ಬಂದಿದ್ದೆ ಅಂತವೆ ಪಾಪ. ಆಮೇಲೆ ಏನಲ್ಲ ನಡಿಯಪ್ಪ ಮತ್ತ ಅದ ಅವ್ರ ಕಾಣ್ಬೇಕು ಇವ್ರ ಕಾಣ್ಬೇಕಂದ್ರ ಅವ್ರ ಕಾಡ್ಲಿಲ್ಲ, ನಮ್ದ ಆಗ್ಲಿಲ್ಲ. ಹಂಗೆ ಹಿಂಗಿದೆ ನೋಡ್ರಪ್ಪ ಹೈನುಗಾರಿಕೆ ಮಾಡೋರ್ದು. ಯಾಕೆ ಇವತ್ತು ಹಾಲಿನ ಬೆಲೆನೂ ಇಲ್ಲ ಜಾಸ್ತಿ. ಈಗ ಅಲ್ಲಿ ಪಂಚಾಯತಿ ಒಳಗ್ ಹೋದ್ರೆ ಹೆಂಗ ಅರ್ಧ ತಾಸು ನಿಲ್ತವೆ ಅಲ್ಲ, ಅಲ್ಲಿದ್ದ ಇದ್ರ ನೆನಪಾಕತಿ, ಅದು ಅಲ್ಲ ಓಡ ಬಂದ್ಬಿಡ್ತಾವ. ಅವ್ರು ಬರೋ ಟೈಮಿಗೆ ನಾವ್ ಇಲ್ಲಿ ಬರ್ಬೇಕು, ಓದಿರ್ತವೆ ಅಂತ. ಈಗ ಅವ್ರ 10-11 ಗಂಟೆಗೆ ಬರ್ತಾರ, ನಾವು ಹೋಗೋದ 9 ಗಂಟೆಗೆ ಹೋಗಿರ್ತವೆ. ಅಲ್ಲ ಅವ್ರು ಬಂದ್ ಅವ್ರ ಮಕ ನೋಡೋದು, ಒಂದ್ ಮಾತು 2 ಮಾತು ಕೇಳೋದ, ಆಮೇಲೆ ಅವಾಗ ಬಾರಪ್ಪ ಅಂತಾರ. ಆಮೇಲೆ ಇದನ್ ಬಿಟ್ಟು ಹೋಗಕ್ ಆಗಲ್ಲ. ದಯವಿಟ್ಟು ಮಾಡ್ಕೊಡ್ರಪ್ಪ, ಇಂಥ ಜೀವಗಳಿಗೆ ನೋವು ಕೊಡ್ಬೇಡ್ರಿ. ಒಳ್ಳೇದು. ಯಾಕಂದ್ರೆ ಲೋನ್ ನಾವು ಈಗ ವಿದ್ಯಾವಂತರಾಗಿದ್ರೆ ಹೆಂಗೋ ಇದ್ ಮಾಡ್ತಾರೆ ಪಾಪ. ಇದನ್ನೇ ನಂಬ್ಕೊಂಡಿರೋರಿಗೆ ಮನೆ ಹತ್ರ ಬಂದು ನಿಜವಾದ ಎಷ್ಟೋ ಜನ ಸುಳ್ಳು ಹೇಳಿ ಲೋನ್ ತಗೊಂತಾ ಇದಾರೆ. ಇದರ ಬಟ್ ಇಂಥ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಇಬ್ಬರೇ ಗಂಡನ ಹೆಬ್ಬಟ್ಟು ಹೆಂಡತಿನ ಹೆಬ್ಬಟ್ಟು ನಾವು ಅನ್ಯಾಯ ಆಗ್ತದೆ. ಕೊಡ್ರಪ್ಪ, ಏನಾದ್ರು ಮಾಡಿ ವ್ಯವಸ್ಥೆ ಮಾಡ್ರಿ ಇವ್ರಿಗೆಲ್ಲರಿಗೂ ಅಂತ ಹೇಳಿ. ಇದು ಕುರುಬ್ರಳ್ಳಿ ಬಂಧುಗಳೇ, ಇದು ವಿಜಯನಗರ ಜಿಲ್ಲೆ, ದುರ್ಗಾವತಿಗೆ ಹತ್ರ ಆಗುತ್ತೆ. ರೋಡ್ ಪಕ್ಕದಲ್ಲೇ ಇದೆ, ಆರ್ಚ್ ಪಕ್ಕದಲ್ಲಿ ಇರುವಂತದ್ದು ಇವರ ಒಂದು ಡೈರಿ. ನೋಡ್ತಾ ಇದೀರಲ್ಲ, ಕರುಗಳು ತುಂಬಾ ಚೆನ್ನಾಗಿದಾವೆ. ಏನಾದ್ರು ಇದ್ರೆ ನೀವು ಭೇಟಿ ಕೊಡಿ ಬೆಳಿಗ್ಗೆನೆ. ಅವರು ಮಧ್ಯಾಹ್ನದ ಹೊತ್ತು ಪಾಪ ಹಿಂಗ್ ಹೋಗ್ಬಿಡ್ತಾರೆ ಹೊರಗಡೆ ಮೇಯ್ಸಕ್ಕೆ. ಆದಷ್ಟು ಬೆಳಿಗ್ಗೆ ಮತ್ತೆ ಸಂಜೆ ಒಂದ್ ಭೇಟಿ ಕೊಟ್ಟು ಏನಾದ್ರು ಸಲಹೆ ಸೂಚನೆಗಳು ಏನಾದ್ರು ಇದ್ರೆ, ಲೋನ್ಗಳು ಇದ್ರೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೇಳ್ತೀನಿ. ನಮ್ಮ ವ್ಯೂವರ್ಸ್ ಏನಾದ್ರು ಇದ್ರೆ ದಯವಿಟ್ಟು ಇದನ್ನೇ ರಿಕ್ವೆಸ್ಟ್ ನಾನು ಮಾಡ್ಕೊಳ್ತಾ ಇರೋಂಥದ್ದು ಎಲ್ರಿಗೂ.